ನಮಸ್ಕಾರ ಸ್ನೇಹಿತರೆ ನೀವು ಒಂದು ಯೂಟ್ಯೂಬ್ ಚಾನಲ್ ಮಾಡಿದ್ದೀರಾ. ಅದರ ಮೇಲೆ ಲಾಂಗ್ ವಿಡಿಯೋ, ಶಾರ್ಟ್ ವಿಡಿಯೋ ಎಲ್ಲ ಹಾಕ್ತಿರ್ತೀರ. ಈ ಲಾಂಗ್ ವಿಡಿಯೋ ಮತ್ತು ಶಾರ್ಟ್ಸ್ ವಿಡಿಯೋ ಹಾಕಬೇಕಾದ್ರೆ ಹಾಕಿರ್ತೀವಿ. ಆ ಹಾಕಿರೋ ವಿಡಿಯೋನ ಬೇರೆ ಯಾರಾದರೂ ಅದನ್ನು ರೀಮಿಕ್ಸ್ ಮಾಡಿ ಅದಕ್ಕೆ ಶಾರ್ಟ್ಸ್ನಲ್ಲಿ ಅವ್ರು ಬಳಸಿದರೆ ಯಾರು ಅದನ್ನು ಬಳಸಿದ್ದಾರೆ ಅಂತ ನೋಡೋದು ಹೇಗೆ ಅನ್ನೋದು ಇವತ್ತಿನ ಈ ವಿಡಿಯೋದಲ್ಲಿ ನಾನು ಹೇಳ್ಕೊಡ್ತೀನಿ. ಸೊ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ವಿಡಿಯೋ ಸ್ಕಿಪ್ ಮಾಡದೆ ವಿಡಿಯೋ ಪೂರ್ತಿ ನೋಡಿ, ಇದರಿಂದ ನಿಮಗೆ ತುಂಬ ಇನ್ಫಾರ್ಮೇಷನ್ ಸಿಗುತ್ತೆ. ಹಾಗಾಗಿ ವಿಡಿಯೋ ಸ್ಕಿಪ್ ಮಾಡದೆ ವಿಡಿಯೋ ಪೂರ್ತಿ ನೋಡಿ. ಹಾಗೆ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಒಂದು ಬೆಲ್ ಬಟನ್ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ನಾನಿಲ್ಲಿ ಸ್ಕ್ರೀನನ್ನು ರೆಕಾರ್ಡರ್ ಹಾಕ್ತೀನಿ. ಇಲ್ಲಿ ಸ್ಟಾರ್ಟ್ ಮಾಡ್ತೀನಿ. ಫಸ್ಟ್ ಸ್ಕ್ರೀನ್ ರೆಕಾರ್ಡರ್ ಆನ್ ಮಾಡಿ ಇಲ್ಲಿ ನಾನು ಯೂಟ್ಯೂಬ್ ಓಪನ್ ಮಾಡ್ತೀನಿ. ಯೂಟ್ಯೂಬ್ ಅಪ್ಲಿಕೇಶನ್ ಸೊ ಈ ರೀತಿ ಒಂದು ಯೂಟ್ಯೂಬ್ ಓಪನ್ ಮಾಡ್ತೀನಿ. ಯೂಟ್ಯೂಬ್ ಓಪನ್ ಮಾಡಿದ ಮೇಲೆ ನಾವು ಹಾಕಿರೋ ವಿಡಿಯೋನ ಯಾರಾದರೂ ರಿಮಿಕ್ಸ್ ಮಾಡಿದರೆ, ಶಾರ್ಟ್ಸ್ ಆಗಲಿ ಲಾಂಗ್ ಆಗಲಿ, ರಿಮಿಕ್ಸ್ ಅಂತ ಆಪ್ಷನ್ ಇರುತ್ತೆ. ನೀವು ನೋಡಿರ್ಬೋದು. ನೀವು ವಿಡಿಯೋ ಯಾರ್ದಾದ್ರೂ ವಿಡಿಯೋ ನೋಡ್ತಿದ್ರೆ ಈ ರೀತಿ ಸೈಡಲ್ಲಿ ತೋರಿಸ್ತೀನಿ ನೋಡಿ, ರಿಮಿಕ್ಸ್ ಅಂತ ಅಲ್ಲಿ ಕೆಳಗಡೆ ತೋರಿಸುತ್ತೆ. ಆಮೇಲೆ ಶಾರ್ಟ್ ವಿಡಿಯೋ ಮಾಡಿದ್ರು ಅಲ್ಲಿಯೂ ಕೂಡ ಒಂದು ರೌಂಡ್ ಸರ್ಕಲಲ್ಲಿ ರಿಮಿಕ್ಸ್ ಮಾಡಲಿಕ್ಕೆ ಅವಕಾಶ ಇರುತ್ತೆ. ಸೊ ರಿಮಿಕ್ಸ್ ಅಂದರೆ ನಿಮ್ಮ ವಿಡಿಯೋನ ಬೇರೆ ಯಾರಾದರೂ ಯೂಸ್ ಮಾಡಿ, ಅದು ಗ್ರೀನ್ ಸ್ಕ್ರೀನ್ ಆಗಲಿ ಅಥವಾ ಇನ್ಯಾವುದೋ ಫಾರ್ಮೆಟ್ನಲ್ಲಿ ಅವರು ಅದನ್ನು ಯೂಸ್ ಮಾಡಿದರೆ, ಯಾರು ಅದನ್ನು ಯೂಸ್ ಮಾಡಿದ್ದಾರೆ ಅನ್ನೋದು ನಾವು ಹೇಗೆ ಅದನ್ನು ನೋಡೋದು ಅನ್ನೋದು ಇಲ್ಲಿ ತೋರಿಸ್ಕೊಡ್ತಿದ್ದೀನಿ. ಸೊ ನಿಮ್ಮ ಯೂಟ್ಯೂಬ್ ಓಪನ್ ಮಾಡಿ, ಯೂಟ್ಯೂಬಲ್ಲಿ ಕೆಳಗಡೆ ಯು ಅಂತ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ಚಾನಲ್ ಇಲ್ಲಿ ಕಾಣುತ್ತೆ, ಚಾನಲ್ ಮೇಲೆ ಕ್ಲಿಕ್ ಮಾಡಿ. ಚಾನಲ್ ನೇಮ್ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಚಾನಲ್ ಇಲ್ಲಿ ಈ ರೀತಿ ಬರುತ್ತೆ. ಬಂದಾಗ ಇಲ್ಲಿ ನೋಡಿ ಮ್ಯಾನೇಜ್ ವಿಡಿಯೋಸ್, ಆಮೇಲೆ ಅನಾಲಿಟಿಕ್ಸ್ ಗ್ರಾಫ್ ತೋರಿಸ್ತಾ ಇದೆ. ಒಂದು ಪೆನ್ಸಿಲ್ ಐಕನ್ ಇದೆ, ಅದ್ರ ಮಧ್ಯದಲ್ಲಿ ಒಂದು ಗ್ರಾಫ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದರೆ ಇಲ್ಲಿ ಟೋಟಲ್ ಸಬ್ಸ್ಕ್ರೈಬರ್ಸು, ವ್ಯೂಸ್ ಎಷ್ಟು ಬಂತು, ಲೈಕ್ಸ್ ಎಷ್ಟಿದೆ, ಕಮೆಂಟ್ಸ್ ಎಷ್ಟಿದೆ, ಶೇರ್ಸ್ ಎಷ್ಟಾಗಿದೆ, ರೀಸೆಂಟ್ ವ್ಯೂಸ್ ಎಷ್ಟು ಬಂತು, ರೀಸೆಂಟ್ ಹಾಕಿರೋ ವಿಡಿಯೋ ಅದೆಲ್ಲ ಲೇಟೆಸ್ಟ್ ಕ್ರಿಯೇಷನ್ ತೋರಿಸುತ್ತೆ ಇಲ್ಲಿ. ಸೊ ಅದಾದಮೇಲೆ ಕೆಳಗಡೆ ಒಂದು ಸ್ವಲ್ಪ ಸ್ಕ್ರಾಲ್ ಮಾಡಿ. ನೀವು ಸ್ಕ್ರಾಲ್ ಮಾಡಿದರೆ ನೋಡಿ ಇಲ್ಲಿ ಕೆಳಗಡೆ ಟಾಪ್ ರಿಮಿಕ್ಸ್ಡ್ ಅಂತ ಬರುತ್ತೆ. ಇಲ್ಲಿ ಯಾವ್ಯಾವ ವಿಡಿಯೋನ ರಿಮಿಕ್ಸ್ ಮಾಡಲಾಗಿದೆ ಅನ್ನೋದು ಇಲ್ಲಿ ತೋರಿಸುತ್ತೆ. ಸೊ ಇಲ್ಲಿ 3 ವಿಡಿಯೋ ತೋರಿಸ್ತಿದೆ. ಸೊ ಇದರಲ್ಲಿ ನಾನು ಯಾವುದಾದ್ರೂ ಒಂದು ಇಲ್ಲಿ ಜಾಸ್ತಿ ತೋರಿಸುತ್ತೆ, ಇಲ್ಲಿ ಅಪ್ಡೇಟ್ ಆಗ್ತಾ ಇಲ್ಲ. ಎಷ್ಟು ರಿಮಿಕ್ಸ್ ಆಗಿದೆ ಟೋಟಲ್ ರಿಮಿಕ್ಸ್ ಇಲ್ಲಿ ತೋರಿಸುತ್ತೆ. ಸೊ ಇಲ್ಲಿ ನಾನು ಒಂದು ವಿಡಿಯೋನ ಕ್ಲಿಕ್ ಮಾಡ್ತೀನಿ. ಯಾವುದಾದ್ರೂ ಒಂದು ವಿಡಿಯೋನ ಕ್ಲಿಕ್ ಮಾಡಿ, ರಿಮಿಕ್ಸ್ ಆಗಿರೋ ವಿಡಿಯೋನ. ಸೊ ರಿಮಿಕ್ಸ್ ಆಗಿರೋ ವಿಡಿಯೋನ ಕ್ಲಿಕ್ ಮಾಡಿದರೆ ಇದು YT ಸ್ಟುಡಿಯೋದಲ್ಲಿ ಓಪನ್ ಆಗುತ್ತೆ. ಇಲ್ಲಿ ವಿಡಿಯೋ ಪರ್ಫಾರ್ಮೆನ್ಸ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ವಿಡಿಯೋ ಪರ್ಫಾರ್ಮೆನ್ಸ್ ಮೇಲೆ ಕ್ಲಿಕ್ ಮಾಡಿದರೆ ಎಲ್ಲ ಅನಾಲಿಟಿಕ್ಸ್ ಇಲ್ಲಿ ಬಂದುಬಿಡುತ್ತೆ. ಇಲ್ಲಿ ಮೇಲ್ಗಡೆ ನೋಡಿ ಓವರ್ ವ್ಯೂ, ರೀಚ್, ಎಂಗೇಜ್ಮೆಂಟ್ ಅಂತ ಇದೆ. ಸೊ ಈ ಎಂಗೇಜ್ಮೆಂಟ್ ಮೇಲೆ ನೀವು ಕ್ಲಿಕ್ ಮಾಡಿದರೆ ಇಲ್ಲಿ ಕೆಳಗಡೆ ಟಾಪ್ ರಿಮಿಕ್ಸ್ಡ್ ಅಂತ ಅದು ತೋರಿಸುತ್ತೆ. ಆ ರಿಮಿಕ್ಸ್ ಆಗಿರೋ ವಿಡಿಯೋ ಮೇಲೆ 10 ವ್ಯೂಸ್ ಬಂದಿದೆ. ಟೋಟಲ್ ರಿಮಿಕ್ಸ್ ಎಷ್ಟಾಗಿದ್ದರೆ ಒಬ್ಬರು ಮಾತ್ರ ಅದನ್ನು ಯೂಸ್ ಮಾಡಿದ್ದಾರೆ. ಸೊ ಇಲ್ಲಿ ಆ ವಿಡಿಯೋ ತೋರಿಸುತ್ತೆ. ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದರೆ ಇಲ್ಲಿ ಟಾಪ್ ರಿಮಿಕ್ಸ್ಡ್ ಇಲ್ಲಿ ಡೇಟಾ ತೋರಿಸುತ್ತೆ. ಇಲ್ಲಿ ತೋರಿಸ್ತಾ ಇಲ್ಲ ಅಂದರೆ 28 ಡೇಸ್ ಇದೆಯಲ್ಲ, ಇದನ್ನು ಚೇಂಜ್ ಮಾಡಿಕೊಂಡು ಲೈಫ್ ಟೈಮ್ ಮಾಡ್ಕೊಂಬಿಡಿ. ಇಲ್ಲಿ ಆ ಡೇಟಾ ಬರುತ್ತೆ. ಓಕೆ, ಬಂದಮೇಲೆ ಈ ಕೆಳಗಡೆ ಕಾಣ್ತಿರೋ ರಿಮಿಕ್ಸ್ ವ್ಯೂಸ್ ಅಂತ ಅದ್ರ ಕೆಳಗಡೆ ಒಂದು ವಿಡಿಯೋ ಚಿಕ್ಕದಾಗಿ ಕಾಣ್ತಿದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿ ನೀವು. ಸೊ ಯಾರು ಯೂಸ್ ಮಾಡಿದ್ದಾರೆ ಅನ್ನೋದು ಈ ರೀತಿ ನಿಮಗೆ ಬರುತ್ತೆ. ಸೊ ಯಾರು ಅದನ್ನು ಯೂಸ್ ಮಾಡಿದ್ದಾರೆ, ಯಾರ ಚಾನಲ್ ಮೇಲೆ ಇದನ್ನು ಯೂಸ್ ಮಾಡಲಾಗಿದೆ ಅನ್ನೋದು ಇಲ್ಲಿ ತೋರಿಸುತ್ತೆ. ಇಲ್ಲಿ ಕೆಳಗಡೆ ನೋಡಿ ಚಾನಲ್ ಹೆಸರಿದೆ. ಆ ಚಾನಲ್ ಹೆಸರು ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನಿಮ್ಗೆ ಕಾಣುತ್ತೆ ಎಷ್ಟು ನನ್ನ ವಿಡಿಯೋ. ಇಲ್ಲಿ ನೋಡಿ 2-3 ವಿಡಿಯೋ ಇವರು ನನ್ನ ಯೂಸ್ ಮಾಡಿದ್ದಾರೆ. ನನ್ನ ಇಲ್ಲಿ ನೋಡ್ಬೋದು ನೀವು. ಸೊ ಈ ರೀತಿ ಇವರು ಯೂಸ್ ಮಾಡಿದ್ದಾರೆ. ಈ ಯೂಸ್ ಮಾಡಿರೋದನ್ನು ನೀವು ಇಲ್ಲಿ ನೋಡ್ಬೋದು ಸ್ನೇಹಿತರೆ. ಸೊ ಹೀಗೆ ನಾವು ನಮ್ಮ ಚಾನಲ್ ಮೇಲೆ ಹಾಕಿರೋ ವಿಡಿಯೋನ ಯಾರಾದರೂ ರಿಮಿಕ್ಸ್ ಮಾಡಿದ್ದಾರೆ ಅನ್ನೋದು ಹೇಗೆ ನೋಡೋದು ಅನ್ನೋದು ಇಲ್ಲಿ ನೀವು ಈ ರೀತಿ ನೋಡ್ಬೋದು. ಸೊ ಒಮ್ಮೆ ಚೆಕ್ ಮಾಡಿ ನೋಡಿ. ನಿಮ್ಗೆ ಇದು ಏನಾದರೂ ಗೊತ್ತಿತ್ತು ಫಸ್ಟ್ ಅಂದರೆ ಹೇಳಿ. ರಿಮಿಕ್ಸ್ ಮಾಡಿರೋ ವಿಡಿಯೋ ನೀವು ಎಲ್ಲಾದರೂ ಚೆಕ್ ಮಾಡಿದ್ದೀರಾ, ಹೇಗೆ ಚೆಕ್ ಮಾಡಿದ್ದೀರಾ, ಏನಾದರೂ ಮಾಡಿದರೆ ಮಾಹಿತಿ ನಿಮ್ಗೆ ಸಿಕ್ಕಿತ್ತು ಅಂದರೆ ಕಮೆಂಟ್ ಮಾಡಿ ಹೇಳಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇಂಥವುದೇ ಯೂಟ್ಯೂಬ್ನ ಉಪಯುಕ್ತ ಮಾಹಿತಿಯ ವಿಡಿಯೋ ನೋಡಲು ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ. ಇವತ್ತಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗೋಣ ಒಂದು ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ.